ಈತನ ಮುಖವನ್ನ ನೀವು ಮರ್ತಿಲ್ಲ ಅನ್ಸುತ್ತೆ. ಅದು ಟಿಕ್ ಟಾಕ್ ಪೀಕ್ನಲ್ಲಿದ್ದ ಟೈಮ್. ಎಲ್ಲಿ ನೋಡಿದ್ರೂ ಈತನ ವಿಡಿಯೋಗಳದ್ದೇ ಹಾವಳಿಯಾಗಿತ್ತು. ಮೂಲತಃ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂಗೆ ಸೇರಿದ ಈತ ಸೌತ್ ಇಂಡಿಯಾದಲ್ಲಿ ಹವಾ ಸೃಷ್ಟಿಸಿದ್ದ. ಯೂಟ್ಯೂಬ್ ಚಾನಲ್ ಮೂಲಕವೂ ತನ್ನ ಕಾಮಿಡಿ ವಿಡಿಯೋಗಳ ಮೂಲಕ ಈ ಫನ್ ಬಕೆಟ್ ಭಾರ್ಗವ್ ನೇಮ್ ಫೇಮ್ ಪಡೆದಿದ್ದ. ತನ್ನ ಮ್ಯಾನರಿಸಮ್ನಿಂದಲೇ ಹೆಸರು ಗಳಿಸಿದ್ದವನು ಇದೀಗ ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾನೆ. ಹೌದು, ಕಾಮಿಡಿ ವಿಡಿಯೋ ಮೂಲಕ ಜನರ ಎದುರು ಬರ್ತಿದ್ದವನ ಒಳಗೊಬ್ಬ ರಕ್ಕಸನಿತ. ಅದು 2011. ಟಿಕ್ ಟಾಕ್ ವಿಡಿಯೋ ಮಾಡುವ ಹೆಸರಿನಲ್ಲಿ 14 ವರ್ಷದ ಬಾಲಕಿಯ ಮೇಲೆ ಹಲವಾರು ಬಾರಿ ಅತ್ಯಾಚಾರ ಎಸಗಿದ್ದ. ಅಷ್ಟೇ ಅಲ್ಲ, ಈ ವಿಷಯದ ಬಗ್ಗೆ ಯಾರಿಗಾದ್ರೂ ಹೇಳಿದ್ರೆ ವೈಯಕ್ತಿಕ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದಾಗಿ ಬೆದರಿಕೆ ಕೂಡ ಹಾಕಿದ್ದ. ಹೀಗೆ ಬೆದರಿಕೆಗೆ ಎದುರಿದ್ದ ಅಪ್ರಾಪ್ತೆ ಭಯದಲ್ಲಿಯೇ ಒದ್ದಾಡ್ತಿದ್ಲು. ನಂತರ ಬಾಲಕಿ ಗರ್ಭಿಣಿಯಾದ್ಮೇಲೆ ಇಡೀ ಘಟನೆ ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಕುಟುಂಬಸ್ಥರು ದೂರು ನೀಡುತ್ತಿದ್ದಂತೆ ಭಾರ್ಗವ್ನ ಫೋಕ್ಸೋ ಪ್ರಕರಣದ ಅಡಿಯಲ್ಲಿ ಬಂಧಿಸಲಾಗಿತ್ತು. ಇದೀಗ ಈ ಪ್ರಕರಣದ ತೀರ್ಪು ಹೊರಬಿದ್ದಿದೆ. ಅಪ್ರಾಪ್ತೆ ಬಾಲಕಿಯ ಮೇಲೆ ರಕ್ಕಸನಂತೆ ಎರಗಿದ್ದ ಕಾಮುಕನಿಗೆ ಇದೀಗ ವಿಶಾಖಪಟ್ಟಣಂನ ವಿಶೇಷ ಪೋಕ್ಸೋ ನ್ಯಾಯಾಲಯ ಘನಘೋರ ಶಿಕ್ಷೆಯನ್ನೇ ವಿಧಿಸಿದೆ. ಚಿಪ್ಪದ ಭಾರ್ಗವ್ ಅಲಿಯಾಸ್ ಫನ್ ಬಕೆಟ್ ಭಾರ್ಗವ್ಗೆ ಬರೋಬ್ಬರಿ 20 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಅಷ್ಟೇ ಅಲ್ಲ, ನ್ಯಾಯಾಲಯವು ಅಪರಾಧಿಗೆ ಬರೋಬ್ಬರಿ 4 ಲಕ್ಷ ರೂಪಾಯಿಗಳ ದಂಡ ವಿಧಿಸಿದೆ. ಇದನ್ನು ಸಂತ್ರಸ್ತ ಬಾಲಕಿಗೆ ಪರಿಹಾರವಾಗಿ ನೀಡಬೇಕು ಎಂದು ಆದೇಶಿಸಿದೆ. ಸೋಷಿಯಲ್ ಮೀಡಿಯಾ ಮೂಲಕ 20ರ ಹರೆಯದಲ್ಲಿಯೇ ದೊಡ್ಡ ಹೆಸರು ಮಾಡಿದ್ದ ಭಾರ್ಗವ್ ಮಾಡಬಾರದು ಮಾಡಿ ಜೈಲು ಸೇರಿದ್ದಾನೆ.